ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈ ಹಾರನ ಮಾಡೋದು ತುಂಬ ಈಸಿ ಮತ್ತು ಬೇಗ ಕೂಡ ಮಾಡ್ಕೊಳ್ಬೋದು. ಆದರೂ ಯಾಕೆ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಅನ್ಕೋತಿದ್ದೀರಾ? ಈ ವಿಡಿಯೋದಲ್ಲಿ ಮಾಲೆನ ಮಾಡೋದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ಕೂಡ ತಿಳಿಸಿದ್ದೀನಿ. ಅದೇನು ಅಂತ ನೀವು ನೋಡಬೇಕಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಆಗ್ತಡ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 3 ತರಹದ ಬಿಡಿ ಹೂಗಳನ್ನ ತಗೊಂಡಿದ್ದೀನಿ. ಅದರಲ್ಲಿ ಗುಲಾಬಿ ಮತ್ತು ಬಿಳಿ ಮತ್ತು ಹಳದಿ ಶಾವಂತಿಗೆ ಹೂಗಳನ್ನ ತಗೊಂಡಿದ್ದೀನಿ. ನಂತರ ಹೂವಿನ ತೊಟ್ಟನ್ನು ಒಂದೊಂದಾಗೆ ಬಿಡಿಸ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಬೇರೆ ಬಣ್ಣದ ನಾನಾ ಥರದ ಹೂಗಳನ್ನು ಕೂಡ ಇದರಲ್ಲಿ ಬಳಸ್ಕೋಬೋದು. ಇವಾಗ ನೋಡ್ತಿದ್ದೀರಲ್ಲ, ಎಲ್ಲ ಹೂಗಳ ತೊಟ್ಟನ್ನು ಬಿಡಿಸಿ ಇಟ್ಕೊಂಡಾಯಿತು. ನಂತರ ಹಾರ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ದಪ್ಪ ಸೂಜಿ ಮತ್ತು ಒಂದು ಕಾಟನ್ ದಾರ. ಆದಷ್ಟು ಹೂ ಕಟ್ಟೋ ದಾರನ ಬಳಸಿ. ನಂತರ ನಿಮಗೆ ಎಷ್ಟು ಲೆಂತಲ್ಲಿ ಹಾರ ಬೇಕು ಅಂತ ನೋಡಿಕೊಂಡು ದಾರನ ಪೋಣಿಸ್ಕೊಳ್ಳಿ. ಎಂಡಲ್ಲಿ ದಾರಕ್ಕೆ ಗಂಟಾಕೋಬೇಕು. ಇವಾಗ ನಿಮಗೆ ಯಾವ ಪ್ಯಾಟರ್ನಲ್ಲಿ ಬೇಕೋ ಹಾಗೆ ಎಲ್ಲ ಹೂಗಳನ್ನ ಒಂದೊಂದಾಗಿ ಪೋಣಿಸ್ತಾ ಬನ್ನಿ. ಒಂದು ಹೂವಿನ ಹಿಂದ್ಗಡೆಯಿಂದ ಹಾಕೋದು, ಒಂದು ಹೂವಿನ ಮುಂದ್ಗಡೆಯಿಂದ ಹಾಕೋದು ಮಾಡಿದಾಗ ಅಷ್ಟು ನೀಟಾಗಿ ಬರೋದಿಲ್ಲ ಹಾರ. ಅದಕ್ಕೆ ಒಂದೇ ಡೈರೆಕ್ಷನಲ್ಲಿ ಮಾಡ್ಕೊಳ್ಳಿ. ಅಥವಾ ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಅದನ್ನು ನೋಡ್ತಾ ನೀವು ಮಾಡಿಕೊಂಡ್ರೂ ಕೂಡ ಬರುತ್ತೆ. ಸ್ನೇಹಿತರೆ, ಮೊದಲೇ ಹೇಳ್ದಾಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಹಬ್ಬಗಳ ಟೈಮಲ್ಲಿ ನಮಗೆಲ್ರಿಗೂ ಗೊತ್ತೇ ಇರುತ್ತೆ ಹೂಗಳ ರೇಟ್ ಎಷ್ಟು ದುಬಾರಿ ಆಗಿರುತ್ತೆ ಅಂತ. ಮೊನ್ನೆ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾರ್ಕೆಟ್ಗೆ ಹೋದಾಗ ಒಂದು ಮಾರು ಮಲ್ಲಿಗೆಗೆ 100 ರೂಪಾಯಿ, ಅದೇ ರೀತಿ ಶಾವಂತಿಗೆ ಮಾರ್ಗೆ ಒಂದು ಮಾರ್ಗೆ 150ರಿಂದ 200 ರೂಪಾಯಿ ಇತ್ತು. ಆದರೆ ನಾನೇನು ಮಾಡಿದೆ, ಈ ರೀತಿ ಮಿಕ್ಸು ಬಿಡಿ ಹೂವನ್ನ 1/4 kg ತೊಗೊಂಡೆ. ಇದು 60ರಿಂದ 80 ರೂಪಾಯಿ ಆಯಿತು. ಸೊ ನಾನು ಈ ರೀತಿ ಆದಷ್ಟು ಹಬ್ಬಗಳ ಟೈಮಲ್ಲಿ ಬಿಡಿ ಹೂಗಳನ್ನ ತೊಗೊಂಡು ಬಂದು ನನಗೆ ಯಾವ ರೀತಿ ಮಾಲೆ ಬೇಕೋ ಆ ರೀತಿ ಮನೆಯಲ್ಲೇ ಮಾಡ್ಕೊತೀನಿ. ಇದರಿಂದ ಜಾಸ್ತಿ ಏನಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗಾದರೂ ದುಡ್ಡು ಉಳಿಸ್ಬೋದು. ಅದಲ್ಲದೆ ನಮ್ಮ ಕೈಯಾರೆ ಮಾಡಿ ನಾವು ದೇವ್ರಿಗೆ ಏರಿಸೋದ್ರಿಂದ ಅದರಲ್ಲಾಗೋ ಖುಷಿ ಹೇಳೋಕ್ಕಾಗಲ್ಲ. ಸೊ ಈ ವಿಷಯ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವಾಗ ತುಂಬ ಮಾತುಕತೆ ಆಯಿತು, ವಿಡಿಯೋ ಮೇಲೆ ಗಮನ ಕೊಡೋಣ. ಇವಾಗ ನೋಡ್ತಿದ್ದೀರಲ್ಲ, ಮಾಲೆಯ ಒಂದು ಭಾಗನ ನಾನು ಪೋಣಿಸ್ಕೊಂಡಾಯಿತು. ಇದರ ಇನ್ನೊಂದು ಭಾಗನ ನಾವು ಪೋಣಿಸ್ಕೊಳ್ಳುವಾಗ ಒಂದು ಟ್ರಿಕ್ ಇದೆ. ಇವಾಗೇನು ನಾವು ಒಂದು ಡೈರೆಕ್ಷನಲ್ಲಿ ಎಲ್ಲ ಹೂಗಳನ್ನ ಪೋಣಿಸ್ಕೊಳ್ತಾ ಬಂದ್ವಿ, ಅದೇ ರೀತಿ ಈ ಭಾಗದಲ್ಲಿ ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಪೋಣಿಸ್ತಾ ಹೋಗಬೇಕು. ಹೂಗಳನ್ನ ಪೋಣಿಸುವಾಗ ಸ್ವಲ್ಪ ಗ್ಯಾಪ್ ಆಗ್ತಾ ಇರುತ್ತೆ ಮಧ್ಯದಲ್ಲಿ. ನೋಡಿಕೊಂಡು ಅದನ್ನು ಜರುಗಿಸ್ತಾ ನೀಟಾಗಿ ಜೋಡಿಸ್ತಾ ಬಂದಾಗ ಮಾಲೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡ್ತಿದ್ದೀರಲ್ಲ, ಮಾಲೆನ 2 ಸೈಡಿಂದನೂ ಪೋಣಿಸ್ಕೊಂಡಾಯಿತು. ಇವಾಗ ಮಾಲೆ ಮಧ್ಯದಲ್ಲಿ ಗೊಂಚಲು ಥರ ಇರುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸಪ್ರೇಟ್ ದಾರನ ತಗೊಂಡು ಅದಕ್ಕೂ ಕೂಡ ಗಂಟು ಹಾಕ್ಕೊಂಡು ಒಂದು 4ರಿಂದ 5 ಹೂಗಳನ್ನ ಪೋಣಿಸ್ಕೊಳ್ತಿದ್ದೀನಿ. ಈ ಗೊಂಚಲನ್ನು ಕೂಡ ಪೋಣಿಸ್ಕೊಂಡಾದ್ಮೇಲೆ ಮಾಲೆಯ ಮಧ್ಯಭಾಗದಲ್ಲಿ ನೋಡಿಕೊಂಡು ಇದನ್ನು ಗಂಟಾಕೊಳ್ಬೇಕು. ಮಾಲೆನ ಪೋಣಿಸ್ಕೊಂಡಾದ್ಮೇಲೆ ಎಲ್ಲ ಹೂಗಳನ್ನ ಒಂದೊಂದಾಗಿ ಜೋಡಿಸ್ತಾ ಬನ್ನಿ. ಸ್ವಲ್ಪ ಬಿಡಿ ಬಿಡಿ ಆಗಿರುತ್ತೆ. ಹೀಗೆ ಮಾಡೋದ್ರಿಂದ ಮಾಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಬೇಗ ಮತ್ತು ಸಿಂಪಲ್ಲಾಗಿ ಮನೇಲೆ ಹಾರನ ಹೇಗೆ ಮಾಡ್ಕೊಂಡ್ವಿ ಅಂತ. ನಿಮಗೂ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ.
ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ. ಈಗಾಗಲೇ ನಾಗರ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಗಳು ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋದೊಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.